ದುರಂತಕ್ಕೆ ಒಳಗಾಗಿರುವಂತಹ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ವಾಯುಯಾನ ತನಿಖಾ ಸಂಸ್ಥೆಯಿಂದ ದುರಂತದ ತನಿಖೆಯನ್ನ ನಡೆಸಲಾಗುತ್ತೆ. ಸಂಸ್ಥೆಯ ಡೈರೆಕ್ಟರ್ ಜನರಲ್ ಇಂದ ತನಿಖೆಯನ್ನ ನಡೆಸಲಾಗುತ್ತೆ. ಅಹಮದಾಬಾದ್ಗೆ ವಿಶೇಷ ತಂಡ ಈಗ ಹೊರಟಿದೆ. ವಾಯುಯಾನ ತನಿಖಾ ಸಂಸ್ಥೆಯಿಂದ ದುರಂತದ ತನಿಖೆಯನ್ನ ನಡೆಸಲಾಗುತ್ತೆ. ಸಂಸ್ಥೆಯ ಡೈರೆಕ್ಟರ್ ಜನರಲ್ ನಿಂದ ತನಿಖೆಯನ್ನ ನಡೆಸಲಾಗುತ್ತೆ. ಅಹಮದಾಬಾದ್ಗೆ ಈ ವಿಶೇಷ ತಂಡ ಹೊರಟಿದೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ? ಪ್ರಶಾಂತ್, ಮಧುಕರ್, 252 ಪ್ರಯಾಣಿಕರಲ್ಲಿ 110 ಪ್ರಯಾಣಿಕರು ಅಸುನೀಗಿದ್ದಾರೆ ಅಂತಕ್ಕಂಥ ಒಂದು ಮೃತಪಟ್ಟಿದ್ದಾರೆ ಅಂತಕ್ಕಂಥ ಒಂದು ಖಚಿತ ಮಾಹಿತಿಯನ್ನು ಗುಜರಾತ್ ಪೊಲೀಸರು ಕೊಡ್ತಾ ಇದ್ದಾರೆ. 252 ಪ್ರಯಾಣಿಕರಲ್ಲಿ 217 ವಯಸ್ಕರಿದ್ದರು, 11 ಮಕ್ಕಳು, 2 ಎಳೆ ಶಿಶುಗಳು ಕೂಡ ಆ ಒಂದು ವಿಮಾನದಲ್ಲಿದ್ದರು. 52 ಬ್ರಿಟಿಷ್ ನಾಗರಿಕರು, 7 ಪೋರ್ಚುಗೀಸ್ ನಾಗರಿಕರು ಕೂಡ, ಒಟ್ಟು 61 ವಿದೇಶಿಯರಿದ್ದ ಒಂದು ವಿಮಾನ ಅಹಮದಾಬಾದ್ದಿಂದ ಲಂಡನ್ಗೆ ಹೊರಟಿತ್ತು. 1:39ಕ್ಕೆ ಟೇಕ್ ಆಫ್ ಆದ ತಕ್ಷಣ 1-1.5 ನಿಮಿಷದಲ್ಲಿ ಏನು ಪೈಲಟ್ಗಳಿದ್ದರು, ಸುಮಿತ್ ಸಬರ್ವಾಲ್ ಮತ್ತು ಕ್ಲೈವ್ ಕುಂದರ್ ಇಬ್ಬರೂ ಕೂಡ ಮೇಡೆಯನ್ನು ATCಗೂ ಕೂಡ ಆ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಅದರ ಅರ್ಥ ಕ್ರ್ಯಾಶ್ ಆಗ್ತಾ ಇದೆ, ಕ್ರ್ಯಾಶ್ ಆಗ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಒಂದು ಸಹಾಯಕ್ಕಾಗಿ ಏನೊಂದು ಮಾಹಿತಿಯನ್ನು ಕಳಿಸಲಾಗತ್ತೆ. ಅದು 1:40 ಸುಮಾರಿಗೆ ಬಂದಿತ್ತು. ಸುಮಾರು ಏರ್ಪೋರ್ಟ್ನಿಂದ ಅತಿ ಹತ್ತಿರದ ಮೇಘಾನಿ ವಸ್ತಿ ಪ್ರದೇಶದಲ್ಲಿ ಕಟ್ಟಡವೊಂದರ ಮೇಲೆ ಈ ಒಂದು ಕ್ರ್ಯಾಶ್ ಸಂಭವಿಸಿತ್ತು. 110 ಪ್ರಯಾಣಿಕರು ಬ್ರಾಡ್ ಡೆಡ್ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಇನ್ನುಳಿದ ಸಾವು ನೋವಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷಿಸಲಾಗ್ತಾ ಇದೆ. ದುರದೃಷ್ಟವಶಾತ್ ಇದರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಈ ಒಂದು ಫ್ಲೈಟ್ನಲ್ಲಿದ್ದರು ಅಂತಕ್ಕಂಥದ್ದು ಪ್ಯಾಸೆಂಜರ್ ಲೀಸ್ಟ್ನಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ವಡೋದರಾ ಮತ್ತು ಬೇರೆ ಪ್ರದೇಶಗಳಿಂದ NDRFನ ತಂಡಗಳು ಕೂಡ ಅಹಮದಾಬಾದ್ಗೆ ಧಾವಿಸ್ತಿವೆ. ಅಹಮದಾಬಾದ್ನಲ್ಲೂ ಕೂಡ ಒಂದು NDRF ತಂಡ ಸ್ಟೇಷನ್ ಇತ್ತು, ಅದು ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಅಹಮದಾಬಾದ್ನ ಸಿವಿಲ್ ಹಾಸ್ಪಿಟಲ್ಗೆ ಬಂದಿರತಕ್ಕಂಥ ಬಹುತೇಕ ಏನು ಸ್ಟ್ರೆಚರ್ ಮೇಲೆ ಬರ್ತಿರ್ತಕ್ಕಂಥ ಒಂದು ಗಾಯಾಳುಗಳನ್ನು ಕರ್ಕೊಂಡು ಬರಲಾಗ್ತಾ ಇತ್ತು. ಎಲ್ಲವೂ ಚಾರ್ಡ್ ಬಾಡೀಸ್ ಇದ್ವು ಅಂತಕ್ಕಂಥದ್ದು ಕೂಡ ದೃಶ್ಯಗಳಿಂದ ಸ್ಪಷ್ಟವಾಗ್ತಾ ಇದೆ. ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂತೆ ತುಂಬ ಮೇಲ್ಗಡೆ ಹೋಗಿಲ್ಲ, ಸುಮಾರು 800 ಫೀಟ್ನಿಂದ ಕೆಳಗಡೆ ಅಪ್ಪಳಿಸಿದೆ ಅಂತಕ್ಕಂಥದ್ದು ದೃಶ್ಯಗಳಿಂದ ಸ್ಪಷ್ಟವಾಗ್ತಾ ಇದೆ. ಬ್ಲ್ಯಾಕ್ ಬಾಕ್ಸ್ನಿಂದ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷಿಸ್ಬೋದು. ಈಗಾಗಲೇ DGCA ಕೂಡ ತನ್ನ ತಂಡವನ್ನು, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೂಡ ತನ್ನ ತಂಡವನ್ನು ಈಗಾಗಲೇ ಅಹಮದಾಬಾದ್ಗೆ ಕಳಿಸಿದೆ. ಮೊದಲು ರಕ್ಷಣಾ ಕಾರ್ಯಾಚರಣೆಯ ಬಗ್ಗೆ ಒಂದು ಪ್ರಯಾರಿಟಿ, ಆ ಕಾರಣದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನು ಕೂಡ ಅಹಮದಾಬಾದ್ಗೆ ಕಳಿಸಿದ್ದಾರೆ. ಇಡೀ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರೋದ್ರಿಂದ ಅಹಮದಾಬಾದ್ನ ವಿಮಾನ ನಿಲ್ದಾಣವನ್ನು ಕೂಡ ಸಂಜೆ 5ರವರೆಗೆ ಬಂದ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ವಿಮಾನ ನಿಲ್ದಾಣದಿಂದ ಅತ್ಯಂತ ಹತ್ತಿರದಲ್ಲಿ ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿ ಈ ಮೇಘಾನಿ ಪ್ರದೇಶ, ಏನು ಜನವಸತಿ ಪ್ರದೇಶ ಇದೆ, ಅಲ್ಲಿ ಈ ವಿಮಾನ ಅಪ್ಪಳಿಸಿರುವ ಕಾರಣದಿಂದ ರಕ್ಷಣಾ ಕಾರ್ಯಾಚರಣೆಗೆ ಮೊದಲು ಪ್ರಯಾರಿಟಿಯನ್ನು ಕೊಡಲಾಗ್ತಾ ಇದೆ. 52 ಬ್ರಿಟಿಷ್ ನಾಗರಿಕರು, ಪೋರ್ಚುಗೀಸ್ ನಾಗರಿಕರು ಕೂಡ ಈ ಒಂದು ವಿಮಾನದಲ್ಲಿದ್ದರು. 110 ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಅಂತಕ್ಕಂಥ ಒಂದು ಅಧಿಕೃತ ಮಾಹಿತಿ ಗುಜರಾತ್ ಸರ್ಕಾರದ ಮೂಲಗಳಿಂದ ಬರ್ತಾ ಇದೆ. ಮಧುಕರ್, ಥ್ಯಾಂಕ್ ಯು ಪ್ರಶಾಂತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.